ನೋಡಿ, ಇದು ಸಿದ್ದರಾಮಯ್ಯನವರ ಕೀಳು ಮಟ್ಟದ ಒಂದು ತೀರ್ಮಾನ. ನಾನು ಒಬ್ಬ ದೊಡ್ಡ ಅನುಭವ ರಾಜಕಾರಣಿ, 2ನೇ ಬಾರಿಗೆ ಮುಖ್ಯಮಂತ್ರಿ. ಈ ಜಂಬ ಎಲ್ಲ ಕೊಚ್ಕೊಳ್ಳೋದನ್ನ ಇವತ್ತಾರು ನಿಲ್ಲಿಸಿ, ಇನ್ಮೇಲೆ ನಾನು ಕೂಡ ಪಕ್ಷಪಾತಿ, ನಾನು ಕೂಡ ಎಲ್ಲೋ ಅಧಿಕಾರಕ್ಕೋಸ್ಕರ ಅಂಟ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಖಜಾನೆಯಲ್ಲಿ ಖಾಲಿ ಇದ್ರೂ ಕೂಡ ಅವರ ಮೂಗಿಗೆ ತುಪ್ಪವನ್ನು ಸುರಿಸ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯನವರಂತವ್ರು ಮಾಡೋದು ನನ್ನಂಥವ್ರಿಗಂತೂ ಭಾರಿ ನೋವಾಯ್ತದೆ. ದಯಮಾಡಿ ಸಿದ್ದರಾಮಯ್ಯನವರು ನಿಮ್ಗೇನಾದ್ರು ಸ್ವಲ್ಪ ಆದ್ರೂ ಇವತ್ತು ಕೂಡ ಗಾಂಭೀರ್ಯತೆ ಇದ್ರೆ, ರಾಜ್ಯದ ಬಗ್ಗೆ, ದೇಶದ ಬಗ್ಗೆ, ಎಲ್ಲ 224 ಶಾಸಕರ ಬಗ್ಗೆ ನಿಮ್ಗೆ ಗೌರವ ಇದ್ರೆ ನೀವು ಅದನ್ನು ತೀರ್ಮಾನ ಮಾಡಿದ್ದೀರಲ್ಲ, ಎಲ್ಲರಿಗೂ ಸಮಾನವಾಗಿ ಕೊಡ್ತಕ್ಕಂಥದ್ದು ನಿಮ್ಮಂಥವ್ರಿಗೆ ಸಾಧುವಾದ ಕ್ರಮ. ನಾನು ನಿಮ್ಮನ್ನ ಹತ್ತಿರದಲ್ಲಿ ನೋಡಿದ್ದೀನಿ. ಈ ಥರದ್ದು ಏನಾದ್ರು ನೀವು ಮಾಡಿದ್ರೆ ನೀವು ಕೂಡ ರಾಜ್ಯದಲ್ಲಿ ಒಬ್ಬ ಖಳನಾಯಕರು ಅನ್ನೋದಕ್ಕೆ ಪಟ್ಟಿಯನ್ನು ಕಟ್ಕೊಳ್ಳೋದಕ್ಕೆ ನೀವೇ ತಯಾರಾಗಿದ್ದೀರಿ. ಏನು ಮಾಡಿದ್ದೀನಿ ಅಂತ ಸಾಧನೆ ಮಾಡ್ತಾರೆ. ಕ್ಯಾಬಿನೆಟ್ ಬೇರೆ ಬದಲೇ ಆಗಿದೆ, ಖಜಾನೆ ಖಾಲಿ ಇದೆ. ನಾವೇನು ಕೊಡ್ತಾ ಇದ್ದೀವಿ ಸೆಂಟ್ರಲ್ ಅಸಿಸ್ಟೆನ್ಸು, ಅದನ್ನು ಹೊರತುಪಡಿಸಿದ್ರೆ ಏನೂ ಆಗ್ತಾ ಇಲ್ಲ. ಹಾಗಾಗಿ ಇವರು ಸಾಧನಾ ಸಮಾವೇಶ ಶೂನ್ಯ ಸಂಖ್ಯೆ ಏನಿದೆ, ಇದಕ್ಕೆ ಸಿದ್ದರಾಮಯ್ಯನವರು ಅಂತವ್ರು, ನನಗೆ ಬೇರೆಯವ್ರ ಬಗ್ಗೆ ನನಗೇನು ಅದು ಇದಿಲ್ಲ. ಸಿದ್ದರಾಮಯ್ಯನಂತ ಒಬ್ಬ ಬುದ್ಧಿವಂತರು ಈ ರೀತಿ ಸಣ್ಣ ಮಟ್ಟಕ್ಕೆ ಇಳಿತಾರೆ ಅಂತ ನನಗೆ ಗೊತ್ತಿಲ್ಲ. ಇದಾಗಬಾರ್ದು. ಸಿದ್ದರಾಮಯ್ಯನವ್ರಿಗೆ ಮತ್ತೆ ನಾನು ವಿನಂತಿ ಮಾಡ್ತೀನಿ, ಇದನ್ನು ಪುನಃ ಪರಿಶೀಲನೆ ಮಾಡಿ ಸಮಾನತೆಯನ್ನು ಕಾಪಾಡಿ.